ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ಈಗಾಗಲೇ ಸಾಕಷ್ಟು ಚರ್ಚೆ ಮಾಡಿದ್ದೀವಿ KLE ಸಲುವಾಗಿ. KLE ಅಂದ್ರೆ ಗೊತ್ತು ನಿಮಗೂ, ಕರ್ನಾಟಕ ಲಿಂಗಾಯತ ಎಜುಕೇಷನ್ ಸೊಸೈಟಿ ಆ್ಯಕ್ಟ್ನಲ್ಲೇ ನೋಂದಣಿ ಆದಂಥದ್ದು. ಅದರಲ್ಲಿ ಇದಕ್ಕೆ ಹಲವು ತಿದ್ದುಪಡಿಗಳಂತಂದೆ ನಮ್ಮ ಪ್ರಭಾಕರ್ ಕೋರೆ ಅವರು ತಮಗೆ ಯಾವ ರೀತಿ ಬೇಕೋ ಆ ರೀತಿ ಅದರ ಬಯಲಾಗಳನ್ನು ತೆಗೆದುಕೊಂಡು ಆಡಳಿತ ಮಾಡ್ತಾ ಬಂದಿದ್ದನ್ನು ನಾವು ಅನೇಕ ಸಲ ಚರ್ಚೆ ಮಾಡಿದ್ದೀವಿ, ಡಿಸ್ಕಷನ್ ಮಾಡಿದ್ದೀವಿ. ಅದರಲ್ಲೂ ಮುಖ್ಯವಾಗಿ ಕೋರೆ ಅವರು ಇಡೀ KLEಯನ್ನು ತಮ್ಮ ಕಪಿಮುಷ್ಟಿ ಇಟ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ಮಾತು ಹೇಳಿದ್ವಿ. ಮತ್ತು ಅದೇ ಕಾಲಕ್ಕೆ ಅನೇಕ ಪ್ರಶ್ನೆಗಳು ಮಾಡಿದ್ವಿ. ಮತ್ತು ಹಲವು ದಿನಗಳಿಂದ ಚರ್ಚೆ ನಡೀತಾ ಇತ್ತು. ಎಲೆಕ್ಷನ್ ಬಂದದ, ಮೋಸ್ಟ್ಲಿ ಬದಲಾಗ್ಬೋದು ಈ ಸಲ ಅಂತೇಳಿ ನಾನು ಊಹಿಸಿದಂಗೆ ಮತ್ತು ಕೆಲವು ನಮ್ಮ ಮಿತ್ರರು ಊಹಿಸಿದಂಗೆ. ಅದರಲ್ಲೂ ಮುಖ್ಯವಾಗಿ ಸಹಜವಾಗಿ ನಮ್ಮ ಬಾಪಗೌಡ ಪಾಟೀಲರಾಗಿರ್ಬೋದು, ಸದಾನಂದ ಬಾಮಣಿ ಅಂತ ಪತ್ರಕರ್ತರಾಗಿರ್ಬೋದು, ಪೂರ್ತಿಯಾಗಿ ಬಿಟ್ಟುಕೊಳ್ಳಲಿಕ್ಕಿಲ್ಲ ಅನ್ನುವಂಥ ಮಾತನ್ನು ಮೇಲೆ ಹೇಳ್ತಾನೂ ಇದ್ದರು. ಆದರೂ ಏನೋ ಬದಲಾಗಬಾರ್ದು ಯಾಕೆ ಅನ್ನುವಂಥ ಪ್ರಶ್ನೆ ತರ್ತಾಯಿದ್ರು. ಆದರೆ ಇವರೆಲ್ಲರ ಒಟ್ಟು ಪ್ರಯತ್ನದಿಂದಾಗಿ ಒಂದು ಬದಲಾವಣೆ ಆಯಿತು. ಏನಪ್ಪ ಅಂತಂದ್ರೆ, ಪ್ರಭಾಕರ್ ಕೋರೆ ಅವರ ಮಗ ಅಮಿತ್ ಕೋರೆ ಅವರು ಅಧಿಕಾರ ಹಿಡಿಯುವಂಥ ಸ್ಥಿತಿಗೆ ಬಂತು. ಜೊತೆಗೆ ಅಲ್ಲಿ ಸದಸ್ಯರು ಕೂಡ, ನಿರ್ದೇಶಕರು ಕೂಡ ಪ್ರೀತಿ ದೊಡ್ಡವಾಳ ಅದು ಕೋರೆ ಅವ್ರ ಮಗಳಿಗೆ ಕೊಡ್ಕೊಳ್ಳೋದು ಅನ್ನೋಂಥ ಒತ್ತಡ ತಂದರು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಸಹಜದ, ಅಧಿಕಾರ ಇದ್ದಲ್ಲೇ ದುಡ್ಡಿದ್ದಲ್ಲೇ ತಿಕ್ಕಾಟಿದ್ದೇ ಇರ್ತದೆ. ಇದೆಲ್ಲ ಗೊತ್ತಿರುವಂಥ ಕೋರೆ ಅವರು ಸಹಕಾರ ತತ್ವಗಳನ್ನೆಲ್ಲ ಗಾಳಿಗೆ ತೂರಿ ತಮ್ಮ ಕೈಯಲ್ಲಿ, ತಮ್ಮ ಕುಟುಂಬದ ಕೈಯಲ್ಲಿ ಇಡೀ KLE ಸಂಸ್ಥೆ ಉಳಿಯುವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಬೇಕಾದಂಥ ಕೆಲವು ಜನರನ್ನು ತೊಗೊಂಡು ಮುನ್ನಡೆಸ್ತಾ ಇದ್ದಾರೆ. ಈಗ ಅದೇ ರೀತಿ ಈಗ ಮುಂದುವರಿಯುವಂಥದ್ದು. ಈಗ ನಮ್ಮ ಒಂದು ಬದಲಾವಣೆ ಹೇಳಿದಂಗೆ ಅಮಿತ್ ಕೋರೆ ಅವರನ್ನು ಈ ಪ್ರಭಾಕರ್ ಕೋರೆ ಅವರ ಜಾಗದಲ್ಲಿ ಕಾರ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ.